ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನ ಹಿಂಪಡೆದ ಸರ್ಕಾರಕ್ಕೆ ಈಗ ಹಿನ್ನಡೆಯಾಗಿದೆ. ಹೈಕೋರ್ಟ್ ಅಲ್ಲಿ ಸರ್ಕಾರದ ನಿರ್ಧಾರವನ್ನ ರದ್ದುಗೊಳಿಸಿದೆ ಹೈಕೋರ್ಟ್. ಈ ಹೋಲ್ ಪ್ರಕರಣವನ್ನ ವಾಪಸ್ ಪಡೆದಿತ್ತು ರಾಜ್ಯ ಸರ್ಕಾರ. ಸರ್ಕಾರದ ನಿರ್ಧಾರವನ್ನ ರದ್ದುಗೊಳಿಸಿದೆ ರಾಜ್ಯ ಹೈಕೋರ್ಟ್. ಈಗ ಸರ್ಕಾರದ ಆದೇಶ ಅಸಿಂಧುಗೊಳಿಸಿದ ಹೈಕೋರ್ಟ್. ಬೆಂಗಳೂರು ಮೂಲದ ವಕೀಲ ಗಿರೀಶ್ ಅನ್ನೋರು ಅರ್ಜಿ ಹಾಕಿದ್ರು, ಇದನ್ನ ಪ್ರಶ್ನೆ ಮಾಡಿದ್ರು ಹೈಕೋರ್ಟ್ ಅಲ್ಲಿ. ಯಾವ ಕಾರಣಕ್ಕಾಗಿ ಈ ಪ್ರಕರಣವನ್ನ ಸರ್ಕಾರ ಹಿಂಪಡೆದಿದೆ ಅಂತ ಅರ್ಜಿ ವಿಚಾರಣೆಯನ್ನ ನಡೆಸಿ ಸರ್ಕಾರಕ್ಕೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಈ ಮೂಲಕವಾಗಿ ಈಗ ಮತ್ತೆ ಕ್ರಿಮಿನಲ್ ವಿಚಾರಣೆಯನ್ನ ಮುಂದುವರಿಸುವುದಕ್ಕೆ ಕೋರ್ಟ್ ಈ ಮೂಲಕವಾಗಿ ಸೂಚನೆ ಕೊಟ್ಟಿದೆ. ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ಯಾವ ರೀತಿಯಾಗಿ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಗಲಭೆ ಆಗಿತ್ತು, ಅದೇ ಪ್ರಕಾರವಾದಂಥ ಗಲಭೆಯ ಪ್ಲಾನ್ ಇಲ್ಲಿ ಕೂಡ ಆಗಿತ್ತು ಅನ್ನೋ ಪ್ರಕರಣ ಇದೆ. ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ಗೆ ಹೈಕೋರ್ಟ್ ತಡೆ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಕ್ರಮ ಸರಿಯಲ್ಲ ಅಂತ ಕೋರ್ಟ್ ಹೇಳಿದೆ. ಇಂತಹ ಕೇಸ್ ವಾಪಸ್ಗೆ ಅವಕಾಶ ಇಲ್ಲ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಕಾನೂನಲ್ಲಿ ಅವಕಾಶ ಇಲ್ಲದಿದ್ರೂ ಕೂಡ ಇದು ಓಲೈಕೆ ರಾಜಕಾರಣಕ್ಕಾಗಿ ಸರ್ಕಾರ ತೆಗೆದುಕೊಂಡಿದ್ದಂತಹ ನಿರ್ಧಾರ ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ. ಮುಂದೆ ಸಂವಿಧಾನಬದ್ಧ ತೀರ್ಮಾನ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಈ ಮೂಲಕವಾಗಿ ಕೋರ್ಟ್ ಸೂಚನೆಯನ್ನ ಆದೇಶವನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ನ್ಯಾಯಾಲಯ ಛೀಮಾರಿ ಹಾಕಿದೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಸ್ವಾಗತ ಮಾಡ್ತೀನಿ ಅಂತ ಮತ್ತೊಂದು ಕಡೆ ಸಿಟಿ ರವಿ ಕೂಡ ಮಾತನಾಡಿದ್ದಾರೆ. ನೀವು ವಾಪಸ್ ಪಡೆದ ಪ್ರಕರಣ ಸಾಮಾಜಿಕ ಹೋರಾಟಗಾರರದ್ದ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ. ಹೈಕೋರ್ಟ್ ಸಮಯೋಚಿತ ತೀರ್ಪನ್ನ ನೀಡಿದೆ. ಈ ಒಂದು ತೀರ್ಪನ್ನ ನಾನು ಸ್ವಾಗತ ಮಾಡ್ತೀನಿ. ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ವಿಚಾರಕ್ಕೆ ಹೈಕೋರ್ಟ್ ತಡೆಯನ್ನೇನು ಕೊಡ್ತು. ಸರ್ಕಾರದ ಕ್ರಮ ಸರಿ ಇಲ್ಲ ಅಂತ ಕೋರ್ಟ್ ಹೇಳಿದೆ. ನೀವೇನು ವಾಪಸ್ ತೆಗೆದುಕೊಂಡಿದ್ದೀರಿ ಒಂದು ಪ್ರಕರಣವನ್ನ, ಅದು ಸಾಮಾಜಿಕ ಹೋರಾಟಗಾರರ ಪ್ರಕರಣವಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಸಮಯೋಚಿತವಾಗಿದೆ, ಸಮಯೋಚಿತ ತೀರ್ಪನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ ಸಿಟಿ. ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದು ಅಂತಂದರೆ ಅದು ರಾಜ್ಯದ ಮೇಲೆ ದಾಳಿ ಮಾಡ್ದಂಗೆ. ಇಂಥ ಕೇಸುಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಆದರೂ ಕೂಡ ರಾಜಕೀಯ ಒತ್ತಡಕ್ಕೆ ಮತ್ತು ಓಲೈಸುವ ರಾಜಕಾರಣದ ಒಂದು ಭಾಗವಾಗಿ ರಾಜ್ಯ ಸರ್ಕಾರ ಈ ತೀರ್ಮಾನ ತಗೊಂಡಿತ್ತು. ಈಗ ನ್ಯಾಯಾಲಯ ಅವರಿಗೆ ಸರಿಯಾದಂಥ ಛೀಮಾರಿಯನ್ನು ಹಾಕಿದೆ. ರಾಜ್ಯದ ಸಚಿವ ಸಂಪುಟ ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಹೊರತಾಗಿ ರಾಜ್ಯದ ವಿರುದ್ಧ ಆಗುತ್ತಿರುವಂಥ ದಾಳಿಯ ಬಗ್ಗೆ ತಮ್ಮ ರಾಜಕಾರಣ ದೃಷ್ಟಿಕೋನದಿಂದ ತೀರ್ಮಾನ ತಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ. ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಆ್ಯಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೊಂದು ಕಡೆಗಳಲ್ಲಿ ಕಮ್ಯುನಲ್ ಫೋರ್ಸ್ಗಳಿಗೆ ರಾಜಾಶ್ರಯ ಕೊಡ್ತಾರೆ. ನಾನು ಕೇಳಕ್ಕೆ ಬಯಸ್ತೇನೆ, ನೀವು 43 ಪ್ರಕರಣಗಳಲ್ಲಿ ಮೊಕದ್ದಮೆ ವಾಪಸ್ ಪಡೆದ್ರಲ್ಲ, ಆ ಎಲ್ಲ ಮೊಕದ್ದಮೆಗಳು ಜನಪರ ಹೋರಾಟದ ಮೊಕದ್ದಮೆಗಳ. ಹಾಗಾಗಿ ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಸಮಯೋಚಿತ ತೀರ್ಪು. ಇಂಥ ನಿರ್ಣಯ ತೆಗೆದುಕೊಂಡು ಇಡೀ ರಾಜ್ಯವನ್ನು ಡಿಜೆಹಳ್ಳಿ ಕೆಜಿಹಳ್ಳಿ ಮಾದರಿಯಲ್ಲಿ ತರೋ ಪ್ರಯತ್ನ ಮಾಡಬೇಡಿ. ನೀವು ಈ ಕೇಸ್ ವಿಡ್ರಾ ಮಾಡ್ಕೊಂಡಿದ್ದ ಪರಿಣಾಮನೇ ಉದಯಗಿರಿ ಠಾಣೆ ಮೇಲೆ ಹಲ್ಲೆ. ರಾಜಕಾರಣಕ್ಕೆ ಯಾವ ವಿಷಯ ಬಳಸ್ಕೋಬೇಕು, ಯಾವ ವಿಷಯ ಬಳಸ್ಕೊಳ್ಬಾರ್ದು ಅನ್ನುವ ಪ್ರಜ್ಞೆ ಇದ್ದಿದ್ರೆ ನ್ಯಾಯಾಲಯದಿಂದ ಈ ಥರ ಚೀಮಾರಿ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿರಲಿಲ್ಲ. ಸರ್ಕಾರ ವಾಪಸ್ ಪಡೆದಿದ್ದ ಹುಬ್ಬಳ್ಳಿ ಗಲಭೆ ಕೇಸ್ಗೆ ಈಗ ಮರುಜೀವ ಸಿಕ್ಕಂತಾಗಿದೆ. ಹೈಕೋರ್ಟ್ನ ತೀರ್ಪಿನಿಂದ ರಾಜ್ಯ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆಗಿದೆ ಅಂತ ಹೇಳಿದ್ದಾರೆ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕೂಡ ಮಾತನಾಡಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧ ಹೈಕೋರ್ಟ್ ತೀರ್ಪು ರಾಜ್ಯ ಸರ್ಕಾರಕ್ಕೆ ಕಪಾಳ ಮೋಕ್ಷ ಇದು ಅಂತ ಹೇಳಿದ್ದಾರೆ. ಹೈಕೋರ್ಟ್ ತೀರ್ಪು ರಾಜ್ಯ ಸರ್ಕಾರಕ್ಕಾದಂತಹ ಮುಖಭಂಗ ಇದು. ಇದನ್ನು ತಗೊಂಡು ಹೋಗಿ ಸುಪ್ರೀಂ ಕೋರ್ಟ್ ಹೋದ್ರೂ ಕೂಡ ಅಲ್ಲೂ ಮುಖಭಂಗ ಆಗತ್ತೆ ಖಚಿತ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಪ್ರಮೋದ್ ಮುತಾಲಿಕ್. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಪ್ರಶ್ನೆ ಮಾಡಿ ಅಲ್ಲೂ ಕೂಡ ಇದೇ ತೀರ್ಪು ಬರುತ್ತೆ, ಸರ್ಕಾರಕ್ಕೆ ಮತ್ತೆ ಮುಖಭಂಗ ಆಗುತ್ತೆ ಅಂತ ಮಾತನಾಡಿದ್ದಾರೆ. ಇವತ್ತು ಹೈಕೋರ್ಟು ಅದನ್ನು ಸಂಪೂರ್ಣವಾಗಿ ಸ್ಕ್ವಾಶ್ ಮಾಡಿದೆ. ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ.
ಸರಿಯಾಗಿ ಏಟು ಕೊಟ್ಟ ಹಾಗಿದೆ. ನೀವು ಮಾಡ್ತಾ ಇರುವಂಥ ಈ ಕುಕೃತ್ಯಕ್ಕೆ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿದೆ. ಬೆಂಕಿ ಹಚ್ಚೋರನ್ನು, ಗಲಾಟೆ ಮಾಡೋವರಿಗೆ ತುಷ್ಟೀಕರಣ ಮಾಡಿ ಅವರನ್ನು ಓಲೈಸ್ತೀರಿ, ಅವರನ್ನು ಬಚಾವ್ ಮಾಡ್ತೀರಿ ಅಂತನ್ನುವಂಥದ್ದು ಇದು ಅರಗಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದರೂ ನಿಮ್ಮ ಅಧಿಕಾರದ ದರ್ಪದಿಂದ ಕ್ಯಾಬಿನೆಟ್ನಲ್ಲಿ ನೀವು ಅದನ್ನು ನಿರ್ಣಯ ತಗೊಂಡ್ರಿ. ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ತಪರಾಕಿ ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಕೇಸುಗಳ ಗುಂಡಗಳಿಗೆ ನೀವು ಇಡೀ ರಾಜ್ಯದಲ್ಲಿ ಪೋಷಣೆ ಮಾಡ್ತಾ ಇದ್ದೀರಿ. ಇವತ್ತು ಹೈಕೋರ್ಟು ಅದನ್ನು ಸಂಪೂರ್ಣವಾಗಿ ಇನ್ನು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಆರಂಭ ಆಗಿದೆ. ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಬಿಜೆಪಿಯ ಕೋರ್ ಕಮಿಟಿ ಸಭೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇದೆ. ಕೋರ್ ಕಮಿಟಿ ಸಭೆಗೆ ವಿರೋಧ ಪಕ್ಷದ ನಾಯಕರು ಗೈರಾಗಿದ್ದಾರೆ. ಆರ್ ಅಶೋಕ್ ಸಭೆಗೆ ಗೈರು ಹಾಜರಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇತ್ತೀಚೆಗಿನ ಪ್ರಕರಣಗಳು ಸೇರಿದಂಗೆ ಕಾರ್ಯತಂತ್ರದ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಗೋವಿಂದ ಕಾರಜೋಳ, ಅಶ್ವಥ್ ನಾರಾಯಣ್, ಸದಾನಂದ ಗೌಡರು, ಸಿಟಿ ರವಿ, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಪ್ರಮುಖವಾಗಿ ಭಾಗಿಯಾಗಿರುವುದು. ಇನ್ನು ಛಲವಾದಿ ನಾರಾಯಣಸ್ವಾಮಿ ಕೂಡ ಇದ್ದಾರೆ, ಶ್ರೀರಾಮುಲು ಇದ್ದಾರೆ, ನಂದೀಶ್ ರೆಡ್ಡಿ, ನಳಿನ್ ಕುಮಾರ್ ಕಟೀಲ್, ನಿರ್ಮಲ್ ಕುಮಾರ್ ಸುರಾನ ಭಾಗಿಯಾಗಿದ್ದಾರೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ. ಆದರೆ ಪ್ರಮುಖವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇರಬೇಕಾಗಿತ್ತು, ಅವರೇ ಇಲ್ಲ. ಸಭೆಗೆ ಗೈರು, ಬಂದಿಲ್ಲ ಸಭೆಗೆ, ಯಾಕೆ ಅನ್ನುವಂಥ ಪ್ರಶ್ನೆ ಗೊತ್ತಿಲ್ಲದಕ್ಕೆ ಬಿಜೆಪಿ ನಾಯಕರು ಉತ್ತರ ಕೊಡ್ತಾರಾ ನೋಡಬೇಕಾಗುತ್ತೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಈಗಾಗಲೇ ಆರಂಭ ಆಗಿದೆ. ಪ್ರಮುಖವಾದಂತಹ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಾಲು ಪ್ರತಿಭಟನೆಗಳ ನಂತರದಲ್ಲಿ ಒಂದಿಷ್ಟು ದಿನಗಳ ಕಾಲ ಈಗ ಪ್ರತಿಭಟನೆ ಯಾವುದೂ ಆಗಿರಲಿಲ್ಲ ವಿಪಕ್ಷದಿಂದ, ಅಂದ್ರೆ ಬಿಜೆಪಿ ಕಡೆಯಿಂದ. ಈಗ ಮತ್ತೊಂದಿಷ್ಟು ಹೊಸದಾದಂತಹ ಅಸ್ತ್ರಗಳು ಸರ್ಕಾರದ ವಿರುದ್ಧ ಬಿಜೆಪಿಗೆ ಸಿಕ್ಕಿದೆ, ವಿಪಕ್ಷಕ್ಕೆ ಸಿಕ್ಕಿದೆ. ಇಂತಹ ಒಂದು ಮೂಮೆಂಟ್ನಲ್ಲಿ ಬಿಜೆಪಿ ಒಂದಿಷ್ಟು ಕಾರ್ಯತಂತ್ರಕ್ಕೆ ಮುಂದಾಗ್ತಾ ಇರೋದನ್ನ ನೋಡ್ತಾ ಇದೀವಿ. ಬಟ್ ಪ್ರಮುಖವಾಗಿ ಇರಬೇಕಾದಂಥವರೇ ಇಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅರುಣ್, ರಾಜ್ಯ ಬಿಜೆಪಿಯಲ್ಲಿ ಏನು ಹೋರಾಟ ಮಾಡಿದ್ರು ಕೂಡ ಇಲ್ಲೊಂದು ಕಡೆ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಾ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಒಗ್ಗಟ್ಟಿನ ಮುಖಾಂತರ ಹೋದರೆ ರಾಜ್ಯದ ಜನರ ಮನವನ್ನು ಮುಟ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ರಾಜ್ಯದ ಬಿಜೆಪಿ ನಾಯಕರು ಸರಣಿ ಸಭೆಗಳನ್ನು ಮಾಡ್ತಿರುವಂಥದ್ದು. ಮುಖ್ಯ ಪಾತ್ರವನ್ನು ವಹಿಸಿರುವಂಥದ್ದು ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕಳೆದ 3 ದಿನಗಳಿಂದ ಕೂಡ ಸರಣಿ ಸಭೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಪಕ್ಷವನ್ನು ಒಂದು ರೀತಿ ಸದೃಢ ಮಾಡುವಂತ ನಿಟ್ಟಿನಲ್ಲಿ, ಅಂದರೆ ಯಾವ ವಿಭಾಗದ ಮುಖ್ಯಸ್ಥರಿದ್ದಾರೆ ಅವರಿಗೆ ಒಂದಷ್ಟು ಜವಾಬ್ದಾರಿಯನ್ನು ಕೊಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ಮತ್ತೆ ದೊಡ್ಡ ಮಟ್ಟದಲ್ಲಿ ಜನರಿಗೆ ಹತ್ತಿರವಾಗುವಂತ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯತಂತ್ರವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ತಾನೇ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಸಭೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರು ಕೂಡ ಭಾಗಿಯಾಗಿರುವಂಥದ್ದು. ಅದ್ರ ಜೊತೆಗೆ ವಿಶೇಷ ಆಹ್ವಾನಿತರಾಗಿ ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು ಮತ್ತೆ ನಂದೀಶ್ ರೆಡ್ಡಿ ಅವರು ಕೂಡ ಭಾಗಿಯಾಗಿರುವಂಥದ್ದು. ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿ ಅವರು ಕಳೆದ ಹಲವು ದಿನಗಳನ್ನು ಕೂಡ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧವಾಗಿ ಸಮರವನ್ನು ಸಾರಿರುವಂಥದ್ದು. ಹೀಗಾಗಿ ಆ ಒಂದು ವಿಚಾರಗಳ ಬಗ್ಗೆ ಇಲ್ಲೊಂದು ಕಡೆ ಒಂದಷ್ಟು ಮಾಹಿತಿಗಳನ್ನು ಸಭೆಯಲ್ಲಿ ಮಂಡಿಸಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಪಾಕಿಸ್ತಾನದ ಮೇಲೆ ಏನು ಭಾರತ ಯುದ್ಧ ಮಾಡ್ತು, ಯುದ್ಧ ಆದ್ಮೇಲೆ ತಿರಂಗ ಯಾತ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ತು, ಅದನ್ನ ಯಶಸ್ವಿ ಸಂಬಂಧಪಟ್ಟಂತೆ ನಂದೀಶ್ ರೆಡ್ಡಿ ಅವರು ಈಗ ಸಭೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಆ ಮುಖಾಂತರವಾಗಿ ಈಗ ತಾನೇ ಸರ್ಕಾರ ಕೆಲವೊಂದು ಕಡೆ ಹೈಕೋರ್ಟ್ ಚೀಮಾರಿ ಕೂಡ ಹಾಕಿದೆ. ಹುಬ್ಬಳ್ಳಿ ಗಲಭೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೇಸುಗಳನ್ನು ವಾಪಸ್ಸನ್ನು ತೆಗೆದುಕೊಟ್ಟು ರಾಜ್ಯ ಸರ್ಕಾರ, ಆ ಒಂದು ನಡೆಯ ವಿರುದ್ಧವಾಗಿ ಹೈಕೋರ್ಟ್ ಚೀಮಾರಿ ಹಾಕಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುವಂಥದ್ದು ಮತ್ತೆ ರಾಜ್ಯ ಸರ್ಕಾರದ ವೈಫಲ್ಯಗಳಾಗಿರಬಾರದು. ಮತ್ತೆ ಬರುವಂಥ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರವಾಗಿಯೇ ದೊಡ್ಡ ಮಟ್ಟದ ಗುದ್ದಾಟ ಏರ್ಪಡುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ರಣ್ಯರಾವ್ ಕೇಸಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಏನು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ನಡುವೆ ಒಂದು ಕದನ ಉಂಟಾಗಿರುವಂಥದ್ದು. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಳಿದ ನಂತರವಾಗಿ ಪರಮೇಶ್ವರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಒಂದು ವಿಚಾರ ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಯಾವ ರೀತಿಯ ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ಆಗುತ್ತೆ, ಅದನ್ನು ಯಾವ ರೀತಿಯಾಗಿ ಲಾಭವನ್ನು ತೆಗೆದುಕೊಳ್ಬೇಕು, ಮತ್ತೆ ಸರ್ಕಾರದ ವಿರುದ್ಧವಾಗಿ ಒಂದಷ್ಟು ಬೆಲೆ ಏರಿಕೆ ವಿಚಾರಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಸರ್ಕಾರದ
ಹಗರಣಗಳ ಬಗ್ಗೆ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಬರುವಂಥ ದಿನಗಳಲ್ಲಿ ಅಗ್ರೆಸಿವ್ ಆಗಿ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಈಗ ರಾಜ್ಯದ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಈಗ ತಾನೇ ರೂಪಿಸ್ತಾ ಇರುವಂಥದ್ದು. ಈ ಒಂದು ಸಭೆಗೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಬರಬೇಕಾಗಿತ್ತು. ಆದರೆ ಅನಾರೋಗ್ಯದ ಕಾರಣವಾಗಿ, ಯಾಕಂದ್ರೆ ಈಗಾಗಲೇ ಆರ್ ಅಶೋಕ್ ಅವರು ನಿನ್ನೆ ಮೊನ್ನೆ ಹಾಸನ ಜಿಲ್ಲೆಯ ಸಕಲೇಶ್ಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಮಳೆ ಹಾನಿಯ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಅವರಿಗೆ ಅನಾರೋಗ್ಯ ಉಂಟಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಆರ್ ಅಶೋಕ್ ಅವರು ಇವತ್ತಿನ ಸಭೆಗೆ ಬಂದಿಲ್ಲ. ಒಟ್ಟಾರೆಯಾಗಿ ಈಗಾಗಲೇ ರಾಜ್ಯದಲ್ಲಿ ಒಂದ್ ಕಡೆಗೆ ಕೊರೋನಾ ಇದೆ, ಮತ್ತೊಂದು ಕಡೆ ಮಳೆ ಕೂಡ ಇದೆ. ಇವೆಲ್ಲನೂ ವಿಚಾರಗಳನ್ನು ಇಟ್ಕೊಳ್ಳೋ ದೊಡ್ಡ ಮಟ್ಟದ ಒಂದು ಥ್ಯಾಂಕ್ ಯು ಕೃಷ್ಣ. ಅಲ್ಲ